ಏನೇ ಆಗ್ಲಿ ನಿಮ್ಮಪ್ಪ ಮಾಡ್ತಿರೋದು ನನಗೊಂಚೂರು ಸರಿ ಅನಿಸ್ತಿಲ್ಲ. ಯಾತ್ರ ವಿಷಯ ಮಾತಾಡ್ತಿದ್ಯಾ ಮಹಿಮಾ? ಅದೇ ಅಣ್ಣ, ವಸುಂಧರಾ ಅವ್ರು ಬಂದು 100 ಎಕರೆ ಜಮೀನ್ ಕೇಳಿದ ತಕ್ಷಣ ನೀನ್ ಕೊಡ್ತೀನಿ ಅಂತ ಒಪ್ಕೊಂಡ್ಯಲ್ಲ, ಆ ವಿಷಯದ ಬಗ್ಗೆ. ಓ, ಅದ್ ನಿನ್ ಕಿವಿಗೂ ಬಿತ್ತ? ಯಾಕಣ್ಣ, ಬೀಳ್ಬಾರ್ದಿತ್ತ? ಅಲ್ಲ ಅಣ್ಣ, ನಿನ್ ಧಾರಾಳತನದಿಂದ ಏನೆಲ್ಲ ಆಯ್ತು, ನೀನ್ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ಯಾ ಅನ್ನೋದು ನಿನಗ್ ನೆನ್ಪಿಲ್ವಾ? ಇವಾಗ ದೇವ್ರು ನನ್ ಚೆನ್ನಾಗಿಟ್ಟಿದ್ದಾನೆ. ಇಷ್ಟಕ್ಕೂ ನನ್ನ ಆಸ್ತಿ ನನ್ನ ಮಕ್ಕಳು ಸೇರ್ಬೇಕಲ್ವಾ? ಇದೇ ನನಗೆ ಅರ್ಥ ಆಗ್ತಿಲ್ಲ ಅಣ್ಣ. ಯಾವ ಸಂಬಂಧದ ಬಗ್ಗೆ ನೀನ್ ಇಷ್ಟೊಂದು ವಿಶ್ವಾಸ ಇಟ್ಕೊಂಡು ಮಾತಾಡ್ತಿದ್ಯಾ ಅಣ್ಣ? ಹೋಗ್ಲಿ, ಆ ವಸುಂಧರಾಗೇನಾದ್ರೂ ದುಡ್ಡಿಗೆ ಸಮಸ್ಯೆ ಇದ್ಯಾ? ನಿನ್ ಹತ್ರ ಬಂದ್ ಯಾಕೆ ಪ್ರಾಪರ್ಟಿ ಕೇಳ್ಬೇಕು? ನೀನು ಕರ್ಣ ಅಂತ ಗೊತ್ತು. ಹಾಗೇನೆ ನೀನ್ ಏನೇ ಕೇಳಿದ್ರು ಇಲ್ಲ ಅಂದೆ ಕೊಡ್ತೀಯಾ ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತಿದೆ. ಮಹಿಮಾ, ಇವಾಗ ನೀನು ನನ್ನ ಮಾತು ಕೇಳೋ ಸ್ಥಿತಿಲಿ ಇಲ್ಲ. ಇದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಮಾವ, ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆಸ್ತಿನ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅಂತ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ. ಅದನ್ನ ವಸುಂಧರಾ ಅವರಿಗೆ ಸುಮ್ಮನೆ ಕೊಡೋದು ಸರಿಯಲ್ಲ ಅನಿಸ್ತಿದೆ. ಇದ್ರ ಬಗ್ಗೆ ನೀವ್ ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನನ್ನ ಆಸ್ತಿ ಅಂತ ಹೇಳಿದ್ರಿ ತಾನೆ, ನಾನೇ ನೋಡ್ಕೋತೀನಿ. ಡ್ಯಾಡ್, 1 ನಿಮಿಷ ಕೂತ್ಕೊಳ್ಳಿ. ಅಲ್ಲ ಡ್ಯಾಡ್, ವಸುಂಧರಾ ಅವ್ರ ಬಗ್ಗೆ ಗೊತ್ತಿದ್ದು ಕೂಡ ನೀವು ಅವ್ರಿಗೆ ಪ್ರಾಪರ್ಟಿ ಕೊಡೋದಕ್ಕೆ ಅದು ಹೇಗೆ ಒಪ್ಕೊಂಡ್ರಿ ಅಂತ? ಇಲ್ಲಮ್ಮ, ನಿಮ್ಮ ಅಕ್ಕ ಬಂದು ಹೇಳುದು. ಡ್ಯಾಡ್, ಕಿಲಪ್ ಕಾಸ್ ಕೂಡ ಅಪ್ಪ ಮಕ್ಳ ಸಂಬಂಧನ ದೂರ ಮಾಡುತ್ತೆ ಅಂತ ತಾತ ಹೇಳ್ತಾ ಇದ್ರು. ನೋಡಿ ಡ್ಯಾಡ್, ಪ್ಲೀಸ್, ಈಗ್ಲೂ ಇನ್ನೂ ಟೈಮ್ ಇದೆ. ಯಾರ ಸಂಬಂಧ ಏನಂತ ತಿಳ್ಕೊಂಡು ನೀವು ಡಿಸಿಷನ್ ತಗೊಳ್ಳಿ. ಅಲ್ಲಮ್ಮ, ನಿಮ್ಮಪ್ಪ ತಪ್ಪು ಡಿಸಿಷನ್ ತಗೋತಾನೆ ಅಂತ ಅನ್ಸುತ್ತಾ ನಿಂಗೆ? ಡ್ಯಾಡ್, ನನ್ನ ನಿಮ್ಮ ಅಭಿಪ್ರಾಯನೇ ಬೇರೆ. ಈಗ ನಾವಿರೋ ಸ್ಥಿತಿಯಲ್ಲಿ ನಮ್ ಜೊತೆ ಇದ್ದವ್ರನ್ನ ನಾವ್ ನಂಬೋದಿಕ್ ಆಗ್ತಾ ಇಲ್ಲ. ಹಾಗಿದ್ಮೇಲೆ ಆ ವಸುಂಧರನ ಅದ್ ಹೇಗ್ ನಂಬದ್ರಿ ಡ್ಯಾಡ್ ನೀವು? ಅಲ್ಲಿ ನಮ್ಮವ್ರು ಚೆನ್ನಾಗಿರ್ಬೇಕು ಅಂತ ನೀವ್ ಅದನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದೇ ಆಗಿದ್ರೆ, ಅದು ನೀವ್ ಕೊಡೋದು ಉಡುಗೊರೆ ಆಗಲ್ಲ ಡ್ಯಾಡ್, ಸ್ವಾರ್ಥ ಆಗತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಓ, ಲಾಯರ್ ಸಾಹೇಬ್ರು ಬನ್ನಿ, ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕೇಸ್ ಬಗ್ಗೆ ಏನು ಕೇಳಲ್ವಾ ಮೇಡಮ್? ಬೇರೆ ಲಾಯರ್ ಆಗಿದ್ರೆ ಕೇಳ್ಬೋದಾಗಿತ್ತು. ನೀವೇ ಹೇಳಿದ್ರಂತಲ್ಲ, ಜಡ್ಜ್ಮೆಂಟು ನಮ್ ಕಡೆ ಆಗೋದು ಸ್ವಲ್ಪ ಕಷ್ಟ ಅಂತ. ನಾನ್ ನಿಮ್ಗೆ ಫೋನ್ ಮಾಡಿದಾಗ ಸಿಚುಯೇಷನ್ ಹಾಗಿತ್ತು. ಆದ್ರೆ ಈಗ ಗುಡ್ ನ್ಯೂಸ್ ಮೇಡಮ್, ವೆರಿ ವೆರಿ ಗುಡ್ ನ್ಯೂಸ್. ನಾವು ಕೇಸ್ ಗೆದ್ವಿ. ವಾಟ್? ನಿಜನಾ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ ಮೇಡಮ್? ತಗೊಳ್ಳಿ ಮೇಡಮ್, ಕೋರ್ಟ್ ಆರ್ಡರ್. ಒಟ್ನಲ್ಲಿ ಬಹಳ ದಿನದಿಂದ ನಡೀತಾ ಇದ್ದ ಕೇಸ್ಗೆ ದೊಡ್ಡ ಜಯ ಸಿಕ್ತು ಅನ್ಬೋದು. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಈ ನ್ಯೂಸ್ ಕೇಳೋದಕ್ಕೆ ನಾನು ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೆ. ಜಾಗ ಎಲ್ ಕೈ ಬಿಟ್ಟು ಹೋಗುತ್ತೋ ಅಂತ ತುಂಬಾ ಭಯ ಆಗಿತ್ತು. ಕೋರ್ಟ್ ಅಲ್ಲಿ ಇನ್ನೇನ್ ಲಾಸ್ಟ್ 5 ಮಿನಿಟ್ಸ್ ಅಲ್ಲಿ ಮಿರಾಕಲ್ ಆಗೋಯ್ತು ಮೇಡಮ್.